ಅವ್ರಿಗೆ ನಮ್ಮ ಸರ್ಕಾರದ ಯಶಸ್ಸನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ತಮಿಳ್ನಾಡಿಗೂ ಈಗ ನೀರಿಗೂ ಏನು ಸಂಬಂಧ ಅವ್ರು ಕೇಳಿದಾರಾ? ನಮ್ಮ ಬಿಡಕ್ಕೆ ತಲೆ ಕೆಟ್ಟಿದ್ಯಾ? ನಾವು ಬೆಂಗಳೂರಿಗೆ ಸಮರ್ಪಕವಾಗಿ ಕುಡಿಯೋ ನೀರನ್ನು ಒದಗಿಸ್ಕೊಡೋಂಥದ್ದು. ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾ ಇಲ್ಲ, ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಹಿಂದೆ ಏನು ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ಈಗ ಯಾರಿಗೂ ಕೊಡ್ತಾ ಇಲ್ಲ. ಸುಮ್ಮನೆ BJPಯವರು ಟ್ವೀಟ್ ಮಾಡೋದು ಮತ್ತೊಂದು ಮಾಡೋದು, ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಅಸೂಯೆ. ಯಶಸ್ಸಾಗಿ ಇಂಥ ಬರಗಾಲನ ನಿಭಾಯಿಸ್ಬಿಟ್ರಲ್ಲ, ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ BJPಯವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡಿದ್ದೀವಿ. ಆ 7,000 6,900 ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಆಫೀಸರ್ಸ್ ದೇ ಹ್ಯಾವ್ ಡನ್ ದರ್ ಬೆಸ್ಟ್. ಭಾಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ನಾನು ತೊಡಗಿದ್ದೇನೆ. ಸೊ ಅದರಿಂದ ಅವ್ರದ್ದೇನಿದ್ರು ಬರೀ BJPಯವ್ರದ್ದು ರಾಜಕಾರಣ. ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂಥ ಕಾರ್ಯಗಳಾಗುತ್ತೆ, ಯಾರ್ಯಾರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ನಾವು ಯಾಕೆಂದರೆ ನೋಡಿ, ಬೋರ್ವೆಲ್ಲು ಈಗ ಎಲ್ಲ ನಾವು ಆ್ಯಪ್ ಮುಖಾಂತರ ಪರ್ಮಿಷನ್ ತೊಗೊಳ್ಳಿ, ಬೋರ್ವೆಲ್ ತೆಗೀಲಿ, ವಿತಿನ್ 24 hours ಅವ್ರಿಗೆ ಪವರ್ ಸಪ್ಲೈ ಕೊಡಲಿ, ಅರ್ಜಿ ಹಾಕ್ಲಿ, 24 hours ಕೊಡ್ತೀವಿ. ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ. ಮಿಕ್ಕಿದ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋಂಥ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಈ ಕೆಲಸ ಮಾಡ್ತೀವಿ. ಸಂಸ್ಕರಿಸಿದ ನೀರನ್ನ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ಗಳಾಗಿತ್ತು, ಅದು ಮುಂದೆ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಕಂಪ್ಲೀಟ್ ಅದಕ್ಕೆ ಬರ್ತಾ ಇದ್ದಾರೆ. ಈಗ ಗಿಡಗಳಿಗಿರ್ಬೋದು, ಬೇರೆ ಇದಕ್ಕಿರ್ಬೋದು, ಫ್ಯಾಕ್ಟ್ರಿಗಿರ್ಬೋದು, ಅಂಥಕ್ಕೆಲ್ಲ ಎಮರ್ಜೆನ್ಸಿಗೆ ಅಂಥ ನೀರನ್ನು ನಾವು ಕೊಡ್ತೀವಿ.